ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶಿಟಲ್ ವಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, KA ಕಡೆಯಿಂದ ಒಂದು ಅಪ್ಡೇಟ್ ಇದೆ ಮತ್ತು ಇನ್ನೊಂದು ಕಾನ್ಫಿಡೆನ್ಸ್ ಕೊಡೋಂಥ ಮ್ಯಾಟರ್ ಹೇಳ್ತೀನಿ. ಫಸ್ಟು ಅಪ್ಡೇಟಿಗೆ ಬರೋದಾದರೆ, ನೀವು ಅಪ್ಲಿಕೇಶನ್ ಫಾರ್ಮ್ನ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ, ಯಾವ ಅಪ್ಲಿಕೇಶನ್ ಫಾರ್ಮು? KCET ಅಪ್ಲಿಕೇಶನ್ ಫಾರ್ಮು. ಇದೇನಕ್ಕೆ ಬೇಕು ಅಂದರೆ, ನೀವು ಅಡ್ಮಿಷನ್ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಕಾಲೇಜ್ಗೆ. ನೀವು ಯಾವುದೇ ಕೋರ್ಸಲ್ಲಿರಿ, ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಫಾರ್ಮಸಿ ಏನೇ ಇರಲಿ, ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಅದು ಫೈನಲ್ ಕಾಪಿ. ನನ್ನ ಹತ್ರ ಹಳೇದೇ ಒಂದಿದೆ KCET ಅಪ್ಲಿಕೇಶನ್, ಅದನ್ನೇ ಸಬ್ಮಿಟ್ ಮಾಡ್ತೀನಿ ತೊಗೊಳ್ಳಲ್ಲ. ಫೈನಲ್ ಕಾಪಿ ಆಫ್ KCET ಅಪ್ಲಿಕೇಶನ್. ಅದರಲ್ಲಿ ಏನಿರುತ್ತೆ, ನಿಮ್ಮದು ಮಾರ್ಕ್ಸ್ ಮತ್ತು ರ್ಯಾಂಕ್ ಮತ್ತು ರೋಲ್ ನಂಬರ್ ಇರುತ್ತೆ. ರ್ಯಾಂಕ್ ಇಲ್ಲ ಮಾರ್ಕ್ಸು ಈ ವರ್ಷ ಬಂದಿಲ್ಲ ಅಂದರೆ ಓಕೆ, ಅವೆರಡಲ್ಲಿ ಒಂದು ಬರುತ್ತೆ. ಒಟ್ನಲ್ಲಿ ರೋಲ್ ನಂಬರ್ ಎಲ್ಲ ಇರಬೇಕು, ರ್ಯಾಂಕ್ ಇರಬೇಕು, ಮಾರ್ಕ್ಸ್ ಇಲ್ಲ ಅಂದ್ರೂ ಓಕೆ. ನೀವು ಅದನ್ನ ಫಸ್ಟು ಇವಾಗ ಲಿಂಕ್ ಬಿಟ್ಟಿದ್ದಾರೆ ನೀಟ್. ಈಗ KA ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀಟ್ ಇದ್ರಕ್ಕೆ ಹೋದರೆ ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಮತ್ತೆ ಬಿಟ್ಟಿದ್ದಾರೆ. ಫಸ್ಟ್ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ಸು ಈ ಲೈವ್ ಬಟನಲ್ಲಿ ಕಾಣ್ತಿದೆ ನೋಡಿ, ಈ ವಿಡಿಯೋನ ನೋಡಿ. ತುಂಬ ಜನ ಕೇಳ್ತಿದ್ದಾರೆ, ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ. ಅದೆಲ್ಲ ಮಾಡಿದ್ಮೇಲೂ ಸರ್ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿ, ಕಟ್ ಆಫ್ ಬಗ್ಗೆ ವೀಡಿಯೋ ಮಾಡಿ, ಪ್ರತಿಯೊಂದು ಕೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಫಸ್ಟು ಪ್ಲೇ ಲಿಸ್ಟ್ಗಳನ್ನ ನೋಡಿ. ನನ್ನ ವೀಡಿಯೋದಲ್ಲಿ ಇರೋಂಥದ್ದು ಇನ್ಫಾರ್ಮೇಷನ್ಗಳು ಅದರಲ್ಲಿ ಏನಾದರೂ ಕಮ್ಮಿ ಇತ್ತು ಅಂದರೆ ಅವಾಗ ಕೇಳಿ. ಫಸ್ಟು ಸರ್ಚ್ ಮಾಡಿ. ಓಕೆ, ಚಾನಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಇವಾಗ ಎಕ್ಸಾಮ್ ಟೈಮು ಡೈಲಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಶನಿವಾರ ಭಾನುವಾರ ಅಷ್ಟೇ ಮಾಡೋಕ್ಕಾಗೋದು. ಓಕೆ, ಮ್ಯಾಕ್ಸಿಮಮ್ ಅಂದರೆ ಶನಿವಾರ ಭಾನುವಾರ ಒಂದಷ್ಟು ವೀಡಿಯೋಸ್ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡು ಯಾವಾಗಾದ್ರು ಮುಂದೆ ಅಪ್ಲೋಡ್ ಮಾಡ್ಬೋದು ಅಷ್ಟೇ. ಓಕೆ, ಮತ್ತು ಒಂದು ಕಾನ್ಫಿಡೆನ್ಸ್ ಕೊಡೋಂಥ ಮ್ಯಾಟ್ರ್ ಏನು ಗೊತ್ತಾ? ಇತ್ತೀಚೆಗೆ ನಿಮಗೆ ಒಂದು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋಂಥದ್ದು ಒಂದು ಘಟನೆ ಆಯಿತು. ಏನಂತ ಅಂದರೆ, ಈ MBBS ಸೀಟ್ಸು ಡಿಕ್ರೀಸ್ ಆಗಿಬಿಟ್ಟಿತ್ತು. ಈ KLE ಜವಾಹರ್ಲಾಲ್ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ಬೆಳಗಾವಿಲಿ, ಅಲ್ಲಿ 200 ಮೆಡಿಕಲ್ ಸೀಟ್ಸ್ನ ಡಿಕ್ರೀಸ್ ಮಾಡಿದರು. ಮತ್ತು ಚಿತ್ರದುರ್ಗದಲ್ಲಿ ಒಂದು ಗೌರ್ಮೆಂಟ್ ಸೀಟನ್ನ ಡಿಕ್ರೀಸ್ ಮಾಡಿದರು, 201. ಓಕೆ, ಇಲ್ಲಿ ಕೇಳಿಸ್ಕೊಳ್ಳಿ. ಫಸ್ಟ್ ರೌಂಡ್ಗೆ ಏನಾದರೂ ಕಮ್ಮಿ ಮಾಡಿದ್ರೂ ಸೆಕೆಂಡ್ ರೌಂಡ್ಗೆ ಬರೋಂಥ ಚಾನ್ಸಸ್ ಇರುತ್ತೆ. ಇದೇ ಒಂದು ಅಪ್ಡೇಟು. ಓಕೆ, ಯಾವುದೇ ಕಾರಣಕ್ಕೂ ನಿಮ್ಮ ಕಾನ್ಫಿಡೆನ್ಸ್ನ ಕೆಳಗಡೆ ತಗೊಳ್ಳೋಕೆ ಹೋಗ್ಬಿಡಿ. ಈ ಬಾರ್ಡ್ರಲ್ಲಿ ಇರ್ತಾರಲ್ಲ, ಲೈಕ್ ಅವರು ಇನ್ನೂ ಕಾನ್ಫಿಡೆನ್ಸಲ್ಲೇ ಇರಿ ಲಾಸ್ಟ್ವರೆಗೂ. ಫಸ್ಟ್ ರೌಂಡಲ್ಲಿ ನಾನು ಏನೇನು ಕಟ್ ಆಫ್ ತೋರಿಸಿದ್ದೀನಿ ಅದು ಫಸ್ಟ್ ರೌಂಡ್ ಕಟ್ ಆಫ್ ಅಲ್ಲ, ಸೆಕೆಂಡ್ ರೌಂಡು. ನೀವೇನು ಅಂದ್ಕೊಂಡಿರ್ತೀರ ಆ ಕಾಲೇಜ್ ಸಿಗೋಕ್ಕೆ ನಿಮಗೆ ಚಾನ್ಸೇ ಇರಲ್ಲ. ಫಸ್ಟ್ ರೌಂಡಲ್ಲಿ ತುಂಬ ಸ್ಕೋರ್ ಇತ್ತು ಅಂದರೆ ಅಷ್ಟೇ ಸಿಗೋಂಥದ್ದು. ನೀವು ಫಸ್ಟ್ ರೌಂಡಲ್ಲೇ ಈ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸರ್ ಹೇಳಿದರು ಈ ಕಾಲೇಜ್ ಸಿಗುತ್ತೆ ಅಂತ, ಆಮೇಲಿಂದ ನೋಡಿದ್ರೆ ಯಾವುದೂ ಸಿಕ್ಕೇ ಇಲ್ಲ ನನಗೆ. ಪ್ಲೀಸ್ ಆ ರೀತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ರೌಂಡ್ವರೆಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ ನೀವು. ಓಕೆ, ಇದೊಂದು ಇನ್ಫಾರ್ಮೇಷನ್ನು. ಸೆಕೆಂಡ್ ರೌಂಡ್ಗೆ ಆದರೆ ಆಗ್ಬೋದು, ಪಕ್ಕ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನಂಬರ್ ಆಫ್ ಸೀಟ್ಸ್ ಏನು ಡಿಕ್ರೀಸ್ ಮಾಡಿದ್ದಾರೆ, ಇನ್ಕ್ರೀಸ್ ಆಗುತ್ತೆ ಅಂದ್ಕೊಂಡಿದ್ದು, ಬಟ್ ಸಡನ್ನಾಗಿ ಡಿಕ್ರೀಸ್ ಮಾಡಿರೋದು ತುಂಬ ಪೇನ್ಫುಲ್ಲು. ಯಾಕೆಂದರೆ ನಿಮ್ಮ ಬ್ಯಾಚ್ಗೆ ಈ ರೀತಿ ಆಗ್ತಿದೆ ಎಲ್ಲ ಪ್ರತಿಯೊಂದು ಥಿಂಗ್ಸು ಅಂತ ಅಂದರೆ ಒಂದು ಸ್ವಲ್ಪ ಬೇಜಾರು. ಇರಲಿ, ವೆಯ್ಟ್ ಮಾಡೋಣ, ಲಾಸ್ಟ್ವರೆಗೂ ವೆಯ್ಟ್ ಮಾಡೋಣ. ಫಸ್ಟ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡಲ್ಲಿ ಎಲ್ಲಿ ಈವನ್ ಮಾಪಪ್ಪಲ್ಲಿ ಇನ್ಕ್ರೀಸ್ ಆದ್ರೂ ಇನ್ಕ್ರೀಸೇ. ತುಂಬ ಜನ ಉಳ್ಕೊಂಡ್ರಿ ಅಂದರೆ ಮಾಪಪ್ಪಲ್ಲಿ ಎಂಟರ್ ಆಗಿ ನಿಮಗೆ ಕಾಲೇಜ್ ಸಿಕ್ಕಿದ್ರೂ ಖುಷಿನೇ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ವೀಡಿಯೋಸ್ಗಳು ಫ್ರೀ ಆದಾಗ ಬಿಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಮತ್ತು ಜೆನ್ಯೂನ್ ಯೂಟ್ಯೂಬರ್ಸ್ನ ನೀವು ಫಾಲೋ ಮಾಡಿ. ಪ್ರತಿಯೊಬ್ಬರೂ ಹಾಗೆ ಡೈಲಿ ವೀಡಿಯೋಸ್ ಮಾಡ್ತಿರ್ತಾರೆ. ಕಾಲೇಜ್ ಡಿಕ್ರೀಸ್ ಆಗಿದೆ ಅಂತ ಒಂದು 5 ವೀಡಿಯೋ, ಕಾಲೇಜ್ ಇನ್ಕ್ರೀಸ್ ಆಗ್ತದೆ ಅಂತ ಒಂದು 5 ವೀಡಿಯೋ, ಆಗುತ್ತಾ ಇಲ್ವಾ ಅಂತ ಒಂದು 5 ವೀಡಿಯೋ, ಆ ರೀತಿ ಹೋಗಬೇಡಿ. ಓಕೆ, ಜೆನ್ಯೂನ್ ಇರೋಂಥವ್ರನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಸ್ ನೋಡಿ. ಮತ್ತು KA ವಿಕಾಸನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಮೊದಲು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಓಕೆ, ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ವೀಡಿಯೋ ಮಾಡಿದ್ದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.